ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಅಡಿಕೆ ಫಾರ್ಮ್ಗೆ ವಿಸಿಟ್ ಮಾಡಿದ್ದೀವಿ. ಒಂದು 3 ಇಯರ್ಸ್ ಓಲ್ಡ್ ಅಡಿಕೆ ಫಾರ್ಮು, ಒಂದು 3 ವರ್ಷ ಆಗಿದೆ ಗಿಡಗಳಾಕಿ. ಇವತ್ತು ನಾವು ಶೇಡು ಕರೆಕ್ಟಾಗಿಲ್ಲ ಅಂದರೆ ಅಡಿಕೆ ತೋಟದಲ್ಲಿ ಏನೇನು ಮೇಜರ್ ಪ್ರಾಬ್ಲಮ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ನೋಡ್ಬೋದು, ಒಂದೊಂದು ಕಡೆ ಅಡಿಕೆ ಗಿಡಗಳು ಚೆನ್ನಾಗಿ ಬಂದಿದೆ, ಇನ್ನೊಂದು ಕಡೆ ಬಂದಿಲ್ಲ. ಯಾಕಂದರೆ ಎಲ್ಲಿ ಶೇಡ್ ಇದೆ ಅಲ್ಲಿ ಚೆನ್ನಾಗಿ ಬಂದಿದೆ, ಮಿಕ್ಕಿದ ಕಡೆ ಎಲ್ಲ ಡೈರೆಕ್ಟ್ ಸನ್ಲೈಟ್ ಬೀಳುತ್ತವೆಲ್ಲ, ಹಂಗೆ ಬೆಳವಣಿಗೆ ಅಷ್ಟಿಲ್ಲ. ಇನ್ನೊಂದು ಮೇಜರು, ಬುಡದಲ್ಲಿ ಎಲ್ಲ ಈ ಥರ ಸೀಳೋಗಿದೆ. ಎಲ್ಲೆಲ್ಲಿ ಜಾಸ್ತಿ ಬಿಸಿಲು ಡೈರೆಕ್ಟಾಗಿ ಬೀಳ್ತಾ ಇರುತ್ತೆ ನೋಡಿ, ಸ್ಪೆಷಲಿ ಅದು ಈ 2 ಗಂಟೆಯಿಂದ 4 ಗಂಟೆವರೆಗೂ ಬೀಳುತ್ತಲ್ಲ ಬಿಸಿಲು, ಆ ಬಿಸಿಲು ಡೈರೆಕ್ಟ್ ಗಿಡಗಳ ಮೇಲೆ ಬಿದ್ದರೆ ಈ ಥರ ಪ್ರಾಬ್ಲಮ್ಮು. ಇದು ನೋಡಿ, ಇದು ಫುಲ್ಲು ಅಡಿಕೆನೇ ಇಲ್ಲ, ಗಿಡನೇ ಇಲ್ಲ. ಇದಕ್ಕಿಂತ ಹಂಗೆ ಇನ್ನೊಂದು ಗಿಡಗಳಂತೂ ಅರ್ಧ ಗಂಟೆ ಹೋಗ್ಬಿಟ್ಟಿದೆ. ಅದು ಮೇಜರ್ ಪ್ರಾಬ್ಲಮ್ಮು. ಇನ್ನೊಂದು ಅನ್ಈವನ್ ಆಗಿ ಬೆಳೆದಿರುತ್ತೆ. ಒಂದಷ್ಟು ಶೇಡ್ ಸಿಗೋ ಕಡೆ ಗಿಡಗಳು ಜಾಸ್ತಿ ಬೆಳೆಯೋದು, ಇನ್ನೊಂದಷ್ಟು ಬೆಳೆದೇ ಇರೋದು. ಈ ಥರ ಸೀಳ್ಕೊಂಡಾಗ ಮೇಜರ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅಲ್ಲಿ ನೀರು ಜಾಸ್ತಿ ಬಿದ್ದಾಗ ಅಲ್ಲಿ ಫಂಗಸ್ ಥರ ರೋಗ ಬರೋದು, ಅದರೊಳಗಡೆ ಹುಳ ಹೋಗಿ ಸೇರಿಕೊಳ್ಳೋದು. ಈ ಥರ ಇದ್ದಾಗ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ಒಂದು ಇದಕ್ಕೆ ಗಿಡಗಳಿಗೆ ಶೇಡ್ ಕೊಡೋದು. ಅದ್ಯಾವ ರೀತಿ ಮಾಡೋದಂದರೆ, ಮಧ್ಯ ಗಿಡ ಪ್ಲ್ಯಾಂಟೇಷನ್ ಆಗ್ದಾಗೇ ಮಧ್ಯ ಬಾಳೆ ಆಗಿರ್ಬೋದು, ಆ ಥರ ಒಂದು ಸ್ವಲ್ಪ ಜಾಸ್ತಿ ಬೇಗ ಗ್ರೋತ್ ಬರೋವಂಥ ಗಿಡಗಳಾಗ್ದಾಗ ಅದ್ರ ಶೇಡಲ್ಲಿ ಇನಿಷಿಯಲ್ ಇಯರ್ಸ್ 1-2-3 ಇಯರ್ಸಲ್ಲಿ ಚೆನ್ನಾಗಿ ಸರ್ವೈವ್ ಆಗ್ತವೆ. ಇನ್ನೊಂದು ಬೆಸ್ಟ್ ಮೆಥಡ್ ಏನಂದರೆ, ಒಂದು ಸ್ವಲ್ಪ ಬೆಳೀತಾ ಇದ್ದಂಗೆ ಈ ಬೋರ್ಡಾಕ್ಸ್ ಮಿಕ್ಸ್ಚರ್ ಅಂತ ಬರುತ್ತೆ, ಅದನ್ನು ನೀವು ಹಾಕ್ದಾಗ ಅದನ್ನು ನೀವು ಫುಲ್ಲು ಸುಣ್ಣ ಥರ ಅದನ್ನು ಹೊಡೆದ್ರೆ ಅದು ಇನ್ನೊಂದು ಬೆಸ್ಟ್ ಆಪ್ಷನ್ನು. ಅದು ಬೋರ್ಡಾಕ್ಸ್ ಮಿಕ್ಸ್ಚರ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಫುಲ್ ಕಂಪ್ಲೀಟಾಗಿ, ಅದರಿಂದ ಏನೇನು ಯೂಸ್ ಇದೆ ಅಂತ. ಈ ಪ್ಲ್ಯಾಂಟೇಷನಲ್ಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ಈ ಸ್ಪಿಂಡಲ್ ಬಗ್ಗು. ಇಲ್ಲಿ ನೀವು ಯಾವುದೇ ಅಡಿಕೆ ಗಿಡಗಳಲ್ಲಿ ಸುಟ್ಟಿರೋ ಥರ ಏನಾದ್ರು ಎಲೆಗಳು ಕಾಣ್ತಾ ಇದ್ದರೆ ಅದೇನೋ ರೋಗ ಅಂದ್ಕೊಂಡಿರ್ತೀರ, ಅದು ರೋಗ ಅಲ್ಲ, ಅದು ಬಂದು ಸ್ಪಿಂಡಲ್ ಬಗ್ ಅಂತ ಒಂದು ಹುಳ ಮಾಡಿರೋ ಕಿತಾಪತಿ ಅದು. ಇಲ್ಲಿ ನೋಡ್ಬೋದು, ಇದು ಫುಲ್ ಇದು ಆ ಥರ ಸುಟ್ಟಂಗೆ ಆಗಿರುತ್ತಲ್ಲ ಎಲೆಗಳು, ಅದೆಲ್ಲ ಸ್ಪಿಂಡಲ್ ಬಗ್ ಅಂತ ಹುಳ ಮಾಡಿರೋದು. ಹುಳ ಹುಡ್ಕೋಣ ಎಲ್ಲ ಇದೆ ಅಂತ. ಒಂದೆರಡು ಹುಳ ಸಿಕ್ತು, ಅವಾಗಲೇ ಕಣ್ಣು ಕಾಣ್ತು. ನೋಡೋಣ, ಹುಡ್ಕಕ್ಕೆ ಟ್ರೈ ಮಾಡ್ತೀನಿ, ಸಿಗ್ಬೋದು ಹುಳ ಇಲ್ಲಿ. ಅದು ಈ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನಿಮಗೆ ಸುಳಿನಲ್ಲಿ ಸಿಗುತ್ತೆ. ಅದು ಸುಳಿ ಬರಬೇಕಾದ್ರೇ ನಿಮ್ಗೆ ಅದು ಸಿಂಪ್ಟಮ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸ್ಪಿಂಡಲ್ ಬ್ಲಗ್ಗೆ ಆಡಕ್ಕೆ ಕರೆದ್ರೆ ಮಾತ್ರ ಅಂತ ಬರೋದು. ಎಲ್ಲಿರುವೆ ಮನದ ಕಾಡುವ ರೂಪಸಿ ಅಂತ ಕಾಣ್ತು ನೋಡ್ರಿ ಎಲ್ಲ ಇದರಲ್ಲಿ. ರೆಡ್ ಕಲರ್ ಇರುತ್ತೆ, ಕೆಂಚ್ ಕಲರ್ ಇರುತ್ತೆ, ಅದ್ರ ಮೇಲ್ಗಡೆ ಬ್ಲ್ಯಾಕ್ದೊಂದು ಡೈಮಂಡ್ ಶೇಪಲ್ಲಿ ಇದಾಗಿರುತ್ತೆ. ನೋಡೋಣ, ಇಲ್ಲೇ ಎಲ್ಲೋ ಹಾರ್ಕೊಂಬಂತು ನೋಡಿ. ಇವಾಗ ಇಲ್ಲಿ ಅಲ್ಲಿದೆ ನೋಡಿ, ಅಲ್ಲಿ ತೋರಿಸೋಣ ಅದನ್ನು ವಿಡಿಯೋದಲ್ಲಿ. ಈ ಹುಳ ಮಾಡಿರೋದು ಅದು ಆ ಥರ ಚುಕ್ಕಿ ಥರ, ಅದು ಬರ್ನ್ ಸಿಂಪ್ಟಮ್ಮು, ಏನೋ ಬೆಂಕಿಯಲ್ಲಿ ಇದಾಗಿರೋ ಥರ ಇದೆಲ್ಲ ಮಾಡಿರೋದು ಆ ಹುಳ. ಈ ಹುಳ ಇಲ್ಲಿದೆ ನೋಡಿ, ಈ ಹುಳ ಮಾಡಿರೋ ಕಿತಾಪತಿ. ಥ್ಯಾಂಕ್ ಯು. ಹಂಗೆ ಸಿಗೋಣ, ಬೇರೆ ವಿಡಿಯೋ ಹಾಕ್ತೀನಿ.